ಕೆಲವರಿಗೆ ಯಶಸ್ಸು ಅನ್ನೋದು ಬಹಳ ಬೇಗನೆ ಸಿಕ್ಬಿಡುತ್ತೆ. ತಮ್ಮ ಅದೃಷ್ಟದಿಂದನೋ ಅಥವಾ ತಮ್ಮ ಒಂದು ಪರಿಶ್ರಮದಿಂದನೋ ಬಹಳ ಬೇಗನೆ ನೇಮು ಫೇಮನ್ನ ಗಳಿಸಿ ಹಾಯಾಗಿರ್ತಾರೆ. ಆದ್ರೆ ಇನ್ನೂ ಒಂದಷ್ಟು ಜನ ಈ ಒಂದು ನೇಮು ಫೇಮನ್ನ ತಗೊಳಕ್ಕೆ ತುಂಬಾನೇ ಕಷ್ಟಪಡ್ತಾರೆ. ಆದ್ರೆ ಅದನ್ನ ಅನುಭವಿಸಬೇಕಾದಂತಹ ಹೊತ್ತಲ್ಲಿ ಅವರೇ ಇಲ್ವಾಗ್ತಾರೆ. ಇದಕ್ಕೆ ಉದಾಹರಣೆ ಅಂತಂದ್ರೆ ದಿಲೀಪ್ ರಾಜ್ ಅಂತಾನೆ ಹೇಳ್ಬೋದು. ಎಸ್, ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ದೊಡ್ಡ ಆಘಾತ ಅಂತಂದ್ರೆ ಅದು ದಿಲೀಪ್ ರಾಜ್ ಇಲ್ಲ ಅನ್ನೋದು. ಕಿರುತೆರೆ ಆಗಿರ್ಬೋದು, ಹಿರಿತೆರೆ ಆಗಿರ್ಬೋದು, ಎರಡರಲ್ಲೂ ಕೂಡ ತುಂಬಾನೇ ಆಕ್ಟಿವ್ ಆಗಿದ್ದಂತಹ ಫಿಟ್ ಅಂಡ್ ಹ್ಯಾಂಡ್ಸಮ್ ನಟ ದಿಲೀಪ್ ರಾಜ್ ಇನ್ನಿಲ್ಲ. ಈ ಒಂದು ಸುದ್ದಿಯನ್ನ ಕೇಳ್ತಿದ್ದಂತೆನೆ ಅಭಿಮಾನಿಗಳಲ್ಲಿ ತುಂಬಾನೇ ದುಃಖ ಬಂದ್ಬಿಟ್ಟಿದೆ. ಯಾರು ನಿರೀಕ್ಷಿಸದ, ಯಾರು ಊಹಿಸದ ಒಂದು ಶಾಕಿಂಗ್ ಸುದ್ದಿ ಅಂತಂದ್ರೆ ಅದು ದಿಲೀಪ್ ರಾಜ್ ಇನ್ನಿಲ್ಲ ಅನ್ನೋದು. ಸಿನಿಮಾ ಮತ್ತೆ ಕಿರುತೆರೆ ಎರಡರಲ್ಲೂ ಕೂಡ ಅಪಾರವಾದಂತಹ ಒಂದು ಖ್ಯಾತಿ, ಜನಪ್ರಿಯತೆ ಎರಡನ್ನೂ ಪಡೆದಿದ್ರು ದಿಲೀಪ್ ರಾಜ್ ಅವರು. ಆದ್ರೆ ಹೃದಯಾಘಾತದಿಂದಾಗಿ ನಟ ದಿಲೀಪ್ ರಾಜ್ ಅವರು ಕೊನೆಯುಸಿರನ್ನ ಎಳೆದಿದ್ದಾರೆ. ನೈಸ್ ನಟ ದಿಲೀಪ್ ರಾಜ್ ಅವರಿಗೆ ಮನೆಯಲ್ಲೇ ಹೃದಯಾಘಾತ ಸಂಭವಿಸಿತ್ತು. ಕೂಡಲೇ ಅವರನ್ನ ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ಯಲಾದ್ರೂ ಕೂಡ ಅಷ್ಟರಲ್ಲೇ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ದಿಲೀಪ್ ರಾಜ್ ಅವರ ಈ ಒಂದು ಹಠಾತ್ ನಿಧನಕ್ಕೆ ಕನ್ನಡದ ಕಿರುತೆರೆ ಮತ್ತೆ ಚಿತ್ರಲೋಕ ನಿಜವಾಗ್ಲೂ ಕೂಡ ದಿಗ್ಭ್ರಮೆ ಆಗೋಗಿದೆ. ದಿಲೀಪ್ ರಾಜ್ ಅವರಿಗೆ ಯಾವುದು ಕೂಡ ದುರಭ್ಯಾಸಗಳು ಇರಲಿಲ್ಲ. ಒಂದು ಅರ್ಧ ಗಂಟೆ ಟೈಮ್ ಸಿಕ್ಕಿದ್ರೆ ಸಾಕು ಹೋಗಿ ಜಿಮ್‌ನಲ್ಲಿ ವರ್ಕೌಟ್ ಮಾಡ್ತಾ ಇದ್ರು. ತಮ್ಮ ಒಂದು ಆರೋಗ್ಯಕ್ಕೆ ತುಂಬಾನೇ ಇಂಪಾರ್ಟೆನ್ಸ್‌ನ ಕೊಡ್ತಾ ಇದ್ರು. ಫಿಟ್ ಅಂಡ್ ಫೈನ್ ಆಗಿದ್ದಂತಹ ದಿಲೀಪ್ ರಾಜ್ ಅವರಿಗೆ ಈ ಹಿಂದೆ ಈ ಒಂದು ಕೆಲವೊಂದು ಕಾಯಿಲೆ ಅಂತ ಆಗಿರ್ಬೋದು ಅಥವಾ ಹೃದಯ ಸಂಬಂಧಿ ಕಾಯಿಲೆ ಈ ತರದ್ ಯಾವುದೂ ಕೂಡ ಇರ್ಲಿಲ್ಲ. ಆದ್ರೆ ಇವರ ಒಂದು ಈ ಹಠಾತ್ ನಿಧನ ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ಅವರಿಗೆ ಕುಟುಂಬಸ್ಥರಿಗೆ ಮಾತ್ರ ಅಲ್ಲ, ಅವರ ಜೊತೆ ಕೆಲಸ ಮಾಡಿದವ್ರಿಗೂ ಕೂಡ ತುಂಬಾನೇ ಶಾಕ್ ಅನ್ನ ಕೊಟ್ಬಿಟ್ಟಿದೆ. ದಿಲೀಪ್ ರಾಜ್ ಬಹುಮುಖ ಪ್ರತಿಭೆ ಕೂಡ ಹೌದು. ಕಾಲೇಜು ದಿನಗಳಲ್ಲೇ ಅವರಿಗೆ ಈ ಒಂದು ಸಿನಿಮಾಗಳಲ್ಲಿ ನಟಿಸ್ಬೇಕು, ಕಿರುತೆರೆಗಳಲ್ಲಿ ನಟಿಸ್ಬೇಕು, ಹೀರೋ ಆಗ್ಬೇಕು ಅನ್ನುವಂತಹ ಆಸೆ ಕೂಡ ಇತ್ತು. ಇದಕ್ಕೋಸ್ಕರ ಅವರು ಒಂದಿಷ್ಟು ನಾಟಕಗಳಲ್ಲೂ ಕೂಡ ಅಭಿನಯವನ್ನ ಮಾಡಿದ್ರು. ಅದಾದ ನಂತರ ಅವರು ಕಿರುತೆರೆಗೆ ಬರ್ತಾರೆ. ಕಿರುತೆರೆಯಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಟಿಸ್ತಾ ಇದ್ದಂತಹ ಇದೇ ದಿಲೀಪ್ ರಾಜ್ ಅವರು 2005ರಲ್ಲಿ ರಿಲೀಸ್ ಆದಂತಹ ಬಾಯ್ ಫ್ರೆಂಡ್ ಸಿನಿಮಾದ ಮೂಲಕ ಹೀರೋ ಆಗಿ ಕೂಡ ಮಿಂಚಿದ್ರು. ಸೊ ಬಾಯ್ ಫ್ರೆಂಡ್ ಸಿನಿಮಾದಲ್ಲಿ ಇವರು ಶಿವ ಪಾತ್ರದಲ್ಲಿ ಮಿಂಚಿದ್ರು. ಅದಾದ ನಂತರ ಇವರು ನನ್ನ ಲವ್ ಮಾಡ್ತೀಯಾ, 7 o'clock ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ರು. ಇದಾದ ನಂತರ ಇವರು 2007ರಲ್ಲಿ ರಿಲೀಸ್ ಆದಂತಹ ಮಿಲನ ಸಿನಿಮಾದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್‌ಕುಮಾರ್ ಜೊತೆ ನೆಗೆಟಿವ್ ಶೇಡ್ ನಲ್ಲಿ ಕಾಣಿಸ್ಕೊಂಡಿದ್ರು. ಈ ಒಂದು ಪಾತ್ರ ದಿಲೀಪ್ ರಾಜ್‌ಗೆ ತುಂಬಾನೇ ಹೆಸರನ್ನ ತಂದ್ಕೊಡ್ತು. ಇದಾದ ನಂತರ ಇವರು ನೀನೇ ನೀನೇ, ಲವ್ ಗುರು, ಗಾನ ಬಜಾನ, ಯೂ ಟರ್ನ್, ಆರ್ಕೆಸ್ಟ್ರಾ ಮೈಸೂರು, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು, ಬರ್ಫಿ, ಟೋನಿ, ಅಂಬಿ ನಿಂಗೆ ವಯಸ್ಸಾಯ್ತೋ ಸೇರಿದಂತೆ ಹಲವಾರು ಸಿನಿಮಾಗಳಲ್ಲಿ ದಿಲೀಪ್ ರಾಜ್ ಮಿಂಚಿದ್ರು. ಕಳೆದ ಮಾರ್ಚ್ ತಿಂಗಳಲ್ಲಿ ರಿಲೀಸ್ ಆದಂತಹ ಲವ್ ಮಾಕ್ಟೇಲ್ 3 ಸಿನಿಮಾದಲ್ಲಿ ನಟ ದಿಲೀಪ್ ರಾಜ್ ಲಾಯರ್ ಪಾತ್ರ ನಿರ್ವಹಿಸಿದ್ರು. ಸೊ ದಿಲೀಪ್ ರಾಜ್ ಸುಮಾರು 25ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅವರು ಮಿಂಚಿದ್ದಾರೆ. ಇನ್ನು ಧಾರಾವಾಹಿ ಕಡೆ ಬರೋದಾದ್ರೆ ಸಿನಿಮಾಗಳ ಜೊತೆ ನಟ ದಿಲೀಪ್ ರಾಜ್ ಕಿರುತೆರೆಯಲ್ಲೂ ಕೂಡ ಸಕ್ರಿಯರಾಗಿದ್ರು. 2013ರಲ್ಲಿ ಉದಯ ಟಿವಿಯಲ್ಲಿ ಪ್ರಸಾರ ಆದಂತಹ ರಥಸಪ್ತಮಿ ಸೀರಿಯಲ್‌ನಲ್ಲಿ ದಿಲೀಪ್ ರಾಜ್ ನಟಿಸಿದ್ರು. ಆದ್ರೆ ಅವರಿಗೆ ತುಂಬಾನೇ ಹೆಸರು ತಂದುಕೊಟ್ಟಿದ್ದು ಜನನಿ ಸೀರಿಯಲ್. ಅದಾದ ನಂತರ ಇವರು ಅರ್ಧ ಸತ್ಯ, ರಂಗೋಲಿ, ಕುಂಕುಮ ಭಾಗ್ಯ, ಮಾಂಗಲ್ಯ, ಮಳೆಬಿಲ್ಲು, ಪ್ರೀತಿಗಾಗಿ ಮುಂತಾದ ಸೀರಿಯಲ್‌ಗಳಲ್ಲೂ ಕೂಡ ಬಣ್ಣವನ್ನ ಹಚ್ಚಿದ್ರು. ಇನ್ನು 2021ರಿಂದ ಜೀ ಕನ್ನಡದ ವಾಹಿನಿಯಲ್ಲಿ ಪ್ರಸಾರ ಆದಂತಹ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ದಿಲೀಪ್ ರಾಜ್ ನಾಯಕನಾಗಿ ಕನ್ನಡಿಗರ ಮನ ಗೆದ್ದಿದ್ರು. ಧಾರಾವಾಹಿಗಳಲ್ಲಿ ನಟನೆಯನ್ನಷ್ಟೇ ಅಲ್ಲ, ಇವರು ನಿರ್ಮಾಪಕರಾಗಿ ಕೂಡ ಯಶಸ್ವಿಯಾದವರೇನೆ. ತಮ್ಮ ಪತ್ನಿ ಶ್ರೀವಿದ್ಯಾ ಅವರೊಂದಿಗೆ ಸೇರಿ ಡಿ2ಆರ್ ಮೀಡಿಯಾ ಪ್ರೊಡಕ್ಷನ್ ಸಂಸ್ಥೆಯಡಿ ಅನೇಕ ಸೂಪರ್ ಹಿಟ್ ಧಾರಾವಾಹಿಗಳನ್ನ ಕೊಟ್ಟಿದ್ದಾರೆ. ಜೀ ಕನ್ನಡ ವಾಹಿನಿಯ ಜನಪ್ರಿಯ ಧಾರಾವಾಹಿ ಅಂತಂದ್ರೆ ಅದು ಹಿಟ್ಲರ್ ಕಲ್ಯಾಣ. ಇದು ದಿಲೀಪ್ ರಾಜ್ ಅವರೇ ನಿರ್ಮಾಣ ಮಾಡಿದಂತಹ ಒಂದು ಸೀರಿಯಲ್. ಇದು ಅತಿ ದೊಡ್ಡ ಯಶಸ್ಸನ್ನ ತಂದ್ಕೊಡ್ತು. ಇದರಲ್ಲಿ ಅವರು ಅಭಿರಾಮ್ ಜಯಶಂಕರ್ ಅನ್ನುವಂತಹ ಪಾತ್ರದಲ್ಲಿ ನಟಿಸಿ ಮನೆ ಮಾತಾಗೋಗಿದ್ರು. ಇನ್ನ ಇದನ್ನ ಹೊರತು ಮಾಡಿದ್ರೆ ಇವರು ಪಾರು ಸೇರಿದಂತೆ ಹಲವಾರು ಸೀರಿಯಲ್‌ಗಳಿಗೆ ಕೆಲಸವನ್ನ ಮಾಡಿದ್ದಾರೆ. ಸದ್ಯ ಜೀ ಕನ್ನಡದಲ್ಲಿ ಈಗ ಪ್ರಸಾರ ಆಗ್ತಿರುವಂತಹ ಕೃಷ್ಣ ರುಕ್ಕು ಧಾರಾವಾಹಿಯನ್ನ ಕೂಡ ಇವರು ನಿರ್ಮಾಣ ಮಾಡ್ತಾ ಇದ್ರು. ಅದಕ್ಕೆ ಕ್ರಿಯೇಟಿವ್ ಹೆಡ್ ಕೂಡ ಆಗಿದ್ರು. ಮೊದಲೇ ಹೇಳಿದಂತೆನೆ ದಿಲೀಪ್ ರಾಜ್ ಅವರು ಆಲ್ ರೌಂಡರ್. ಇವರು ನಟನಾಗಿನೂ ಸೈ, ನಿರ್ದೇಶಕರಾಗಿನೂ ಸೈ, ನಿರ್ಮಾಪಕರಾಗಿನೂ ಕೂಡ ಸೈ. ಆದ್ರೆ ಇವರು ಡಬ್ಬಿಂಗ್ ಆರ್ಟಿಸ್ಟ್ ಕೂಡ ಆಗಿದ್ರು. ಸೃಷ್ಟಿ, ಒಲವೇ, ಪರಿಚಯ ಅನ್ನುವಂತಹ ಮುಂತಾದ ಸಿನಿಮಾಗಳಿಗೆ ಇವರು ಡಬ್ಬಿಂಗ್ ಕಲಾವಿದ ಆಗಿ ದಿಲೀಪ್ ರಾಜ್ ಅವರು ಧ್ವನಿಯನ್ನ ಕೊಟ್ಟಿದ್ರು. ಇನ್ನು ಆ ದಿನಗಳು ಸಿನಿಮಾದಲ್ಲಿ ನಟ ಚೇತನ್‌ಗೆ ಮತ್ತೆ ಅಂತೂ ಇಂತೂ ಪ್ರೀತಿ ಬಂತು ಅನ್ನುವಂತಹ ಸಿನಿಮಾದಲ್ಲಿ ನಟ ಆದಿತ್ಯಗೆ ದಿಲೀಪ್ ರಾಜ್ ಧ್ವನಿಯಾಗಿದ್ರು.
ದಿಲೀಪ್ ರಾಜ್ ಅವರು ಕೇವಲ ಒಬ್ಬ ಕಲಾವಿದ ಅಷ್ಟೇ ಅಲ್ಲ. ಇವರು ಶಿಸ್ತು ಮತ್ತೆ ಸಮಯ ಪ್ರಜ್ಞೆಗೆ ಹೆಸರಾದವರು. ಯಾವಾಗ್ಲೂ ಕೂಡ ನಗುಮುಖದಿಂದನೇ ಇರ್ತಾ ಇದ್ರು. ಎಲ್ಲರ ಜೊತೆನೂ ಒಂದೊಳ್ಳೆ ಬಾಂಧವ್ಯ. ತಾವು ಬೆಳೆದು ತಮ್ಮವರನ್ನು ಕೂಡ ಬೆಳೆಸುವಂತಹ ಶಕ್ತಿ ಅಥವಾ ಬುದ್ಧಿ ಎಲ್ಲರಿಗೂ ಕೂಡ ಬರೋದಿಲ್ಲ. ಆದ್ರೆ ದಿಲೀಪ್ ರಾಜ್ ಆ ರೀತಿ ಅಲ್ಲ. ತಾವು ಮಾಡಿದಂತಹ ಸಿನಿಮಾಗಳಲ್ಲಾಗಿರ್ಬೋದು, ಒಂದು ಧಾರಾವಾಹಿಯಲ್ಲಾಗಿರ್ಬೋದು, ಪ್ರತಿಯೊಬ್ಬರ ಜೊತೆ ಕೂಡ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದವರು. ಇದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಅಗಲಿಕೆಯನ್ನ ಸಹಿಸಿಕೊಳ್ಳಲಾಗದೆ ತುಂಬಾ ಜನ ಪೋಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ನೀವು ಕೂಡ ನೋಡಿರಬಹುದು. ತುಂಬಾ ಜನ ಸುಧಾರಾಣಿ ಇರ್ಬೋದು, ಮತ್ತೆ ಅವರ ಜೊತೆ ಕೆಲಸ ಮಾಡಿದಂತಹ ಕಲಾವಿದರಿರ್ಬೋದು, ಪ್ರತಿಯೊಬ್ರು ಕೂಡ ಇವರ ಒಂದು ಸಾವನ್ನ ಅರಗಿಸ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಈ ಒಂದು ಸುದ್ದಿ ಸುಳ್ಳಾಗ್ಬಿಡ್ಲಿ ಅಂತ ತುಂಬಾ ಜನ ಪೋಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಅಂಥದ್ದೊಂದು ಒಂದೊಳ್ಳೆ ಮನಸ್ಸು ಅಥವಾ ಒಂದೊಳ್ಳೆ ವ್ಯಕ್ತಿತ್ವವನ್ನು ಇರುವಂತಹ ಒಂದು ನಟ ಅಂತಂದ್ರೆ ಅದು ದಿಲೀಪ್ ರಾಜ್ ಮಾತ್ರನೇ. ಆದ್ರೆ ಕೇವಲ 47 ವಯಸ್ಸಿನಲ್ಲೇನೆ ಇವರು ಹೃದಯಾಘಾತಕ್ಕೆ ಒಳಗಾಗಿದ್ದಾರೆ. ಹೃದಯಾಘಾತದಿಂದ ಎಲ್ಲರನ್ನೂ ಕೂಡ ಬಿಟ್ಟು ಹೋಗಿದ್ದಾರೆ ಅನ್ನೋಂತ ನಂಬೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಇವರು ತಮ್ಮ ಪ್ರೀತಿಯ ಪತ್ನಿ ಇರ್ಬೋದು, ಇಬ್ರು ಮಕ್ಕಳನ್ನ ಬಿಟ್ಟು ಹೋಗಿದ್ದಾರೆ. ಅವರಿಗೆ ಒಂದು ದೇವ್ರು ಒಂದು ದುಃಖ ಭರಿಸುವಂತಹ ಶಕ್ತಿ ಕೊಡ್ಲಿ ಅಂತಾನೆ ಕೇಳ್ಕೋಬೇಕಾಗತ್ತೆ. ದಿಲೀಪ್ ರಾಜ್ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಪ್ರಾರ್ಥಿಸೋಣ.